ನಮಸ್ತೆ ಎಲ್ರಿಗೂ. ತುಂಬ ಈಸಿಯಾಗಿ ಇವತ್ತು ಒಂದು ರೈಸ್ ಬಾತ್ ಮಾಡ್ಕೊಳ್ಳೋಣ ಬನ್ನಿ. ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ, ಮನೇಲಿ ತಿಂಡಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿದು ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದೆ, ಅದರಿಂದ ವಾಯ್ಸ್ ಒಂಚೂರು ಚೇಂಜ್ ಇರುತ್ತೆ. ಇವಾಗ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ತೊಳೆದಿರೋ ಅಂಥ ಒಂದು ಇಡಿಯಷ್ಟು ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಪುದೀನ ಸೊಪ್ಪು ಆದಮೇಲೆ ಒಂದು ಇಡೀ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ನೀರು ಸೇರಿಸ್ಕೊತೀನಿ. ನೀರು ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ನಾನು ಮತ್ತೆ ಒಂದೂವರೆ ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಂದರೆ 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನು. ಅಕ್ಕಿನ ತೊಳೆದು ಸೈಡಲ್ಲಿ ಇಟ್ಕೊಂಡ್ಬಿಡ್ತೀನಿ 1.5 ಗ್ಲಾಸಷ್ಟು. ಇದಾದಮೇಲೆ ಇವಾಗ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಸ್ಟವ್ ಹಚ್ಕೊಂಡು ಕುಕ್ಕರ್ ಬಿಸಿ ಮಾಡ್ಕೊಂಬಿಡೋಣ. ಅದಾದಮೇಲೆ ಇವಾಗ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ನಾನು ಒಂದು 3 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ 1 ಸ್ಪೂನು ತುಪ್ಪ ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನು ಪಲಾವ್ ಎಲೆ ಸೇರಿಸ್ಕೊತಿದ್ದೀನಿ. ಚಿಕ್ಕದು 2 ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಪಲಾವ್ ಎಲೆ ಆದಮೇಲೆ ಪಲಾವ್ಗೆ ಏನೇನು ಮಸಾಲೆಗಳು ಹಾಕ್ತೀವೋ ಅದನ್ನು ಹಾಕ್ಕೊಂಡ್ಬಿಡ್ತೀನಿ. ಚಕ್ಕೆ, ಲವಂಗ, ಸೋಂಪು ಕಾಳು ಮತ್ತು ಕಸೂರಿ ಮೇಥಿ ಇದೆಲ್ಲದನ್ನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಒಂದು ಈರುಳ್ಳಿನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡ್ಬಿಟ್ಟಿದ್ದೀನಿ. ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೊಂಡ್ಬಿಡ್ತೀನಿ. ನೋಡಿ, ಬಣ್ಣ ಚೇಂಜ್ ಆಯಿತು ಈರುಳ್ಳಿ. ಇವಾಗ ನಾನು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊತಿದ್ದೀನಿ. 7ರಿಂದ 8 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕೋ, ನೀವು ಎಷ್ಟು ರೈಸ್ ಮಾಡ್ಕೋತೀರೋ ನೋಡ್ಕೊಂಡು ಹಾಕ್ಕೊಳ್ಳಿ. ನನಗೆ ಇದು ಖಾರ ಇಲ್ಲ ಮೆಣಸಿನ್ಕಾಯಿ, ಅದರಿಂದ 8ರಿಂದ 10 ತೊಗೊಂಡಿದ್ದೀನಿ. ಇವಾಗ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ಕೊಂಡಿದ್ದೀನಿ. ಬೇರೆ ಯಾವ ಮಸಾಲೆನೂ ನಾನು ಇಲ್ಲಿ ರುಬ್ಕೋತಾ ಇಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಹಸಿ ಬಟಾಣಿ ಕಾಳು ಹಾಕ್ಕೊಂಡಿದ್ದೀನಿ. ಒಂದು 200 ಗ್ರಾಮಷ್ಟು ಹಾಕ್ಕೊಂಡಿದ್ದೀನಿ ನಾನು ಹಸಿ ಬಟಾಣಿ ಕಾಳು. ಸ್ವಲ್ಪ ಫ್ರೈ ಆಗಲಿ. ಇವಾಗ ನಾನು ಹೂಕೋಸು ಸೇರಿಸ್ಕೊತಿದ್ದೀನಿ. ಹೂಕೋಸನ್ನ ಒಂದು 2 ಅವರ್ ಮುಂಚೆನೇ ನಾನು ಚೆನ್ನಾಗಿ ಬಿಡಿಸಿ ಕ್ಲೀನ್ ಮಾಡಿ ಬಿಸಿನೀರಲ್ಲಿ ಉಪ್ಪು ಹಾಕಿ ನೆನೆಸಿಟ್ಟಿದ್ದೆ. ಇವಾಗ ಸೇರಿಸ್ಕೊಂಡಿದ್ದೀನಿ. ನೀವು ಹಾಗೆ ಮಾಡಿ. ಔಷಧಿ ಹೊಡೆದಿರ್ತಾರೆ, ತುಂಬಾ ಕೆಮಿಕಲ್ ಇರುತ್ತೆ, ಮತ್ತು ಅದ್ರ ಜೊತೆಗೆ ಹುಳ ಕೂಡ ಇರುತ್ತೆ. ಸಣ್ಣದಾಗಿ ನೋಡಿಕೊಂಡು ತಾಳ್ಮೆಯಿಂದ ಅದನ್ನು ಉಪಯೋಗಿಸ್ಕೋಬೇಕು. ಔಷಧಿ ತುಂಬಾ ಹೊಡೆದಿರ್ತಾರೆ, ಅದರಿಂದ 4ರಿಂದ 5 ಸರಿ ತೊಳ್ಕೊಂಬಿಡಿ. ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದೇನು ಜಾಸ್ತಿ ಹೊತ್ತು ಬೇಯೋದು ಬೇಡ. ಹೂಕೋಸು ನಾನು ಆಲ್ರೆಡಿ ಬಿಸಿನೀರಲ್ಲಿ ನೆನೆಸಿರೋದ್ರಿಂದ ಅದು ಸ್ವಲ್ಪ ಮೆತ್ತಗಾಗಿರುತ್ತೆ. ಇವಾಗ ನಾನು ಒಂದು 1/4 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ಅದಾದ ನಂತರ ನಾನು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಇಟ್ಕೊಂಡಿದ್ದೀನಿ. ಅದಾದಮೇಲೆ 1 ಟೇಬಲ್ ಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. ಇವಾಗ ನಾನು ರುಬ್ಕೊಂಡಿದ್ನಲ್ಲ ಸೊಪ್ಪು, ಅದನ್ನು ಸೇರಿಸ್ಕೊಂಡ್ಬಿಡ್ತೀನಿ. ಸೇರಿಸ್ಕೊಂಡಾಯಿತು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಬಣ್ಣ ಚೇಂಜ್ ಆಗ್ತಾಯಿದೆ. ಸೊಪ್ಪು ಅದರಿಂದ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡೆ ನಾನು ಬಣ್ಣಕ್ಕೋಸ್ಕರನೇ. ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಅಕ್ಕಿ ಸೇರಿಸ್ಕೊಂಡ್ಬಿಡ್ತೀನಿ. ತೊಳೆದು ಇಟ್ಕೊಂಡಿದ್ನಲ್ವ, ಅದೇ ಅಕ್ಕಿನೇ ಸೇರಿಸ್ಕೊಂಡಿದ್ದೀನಿ. ನಾನು 1.5 ಗ್ಲಾಸಷ್ಟು ತೊಗೊಂಡಿದ್ದೀನಿ ಅಕ್ಕಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಅಕ್ಕಿನೇ ತಿರುಗಿಸ್ಕೊಂಡ್ಬಿಟ್ರೆ ನೀರು ಹಾಕೋದಕ್ಕೆ ಮುಂಚೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. ಇವಾಗ ನಾನು ನೀರು ಸೇರಿಸ್ಕೊಂಡ್ಬಿಡ್ತೀನಿ. ನಾನು 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸಷ್ಟು ನೀರು ಸೇರಿಸ್ಕೊತೀನಿ. ನೀರು ಸೇರಿಸ್ಕೊಂಡಾಯಿತು. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಂಬಿಡೋಣ. ಉಪ್ಪು ಹಾಕ್ಕೊಂಡೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಾಯಿತು. ಸ್ವಲ್ಪ ಹೊತ್ತು ಹಂಗೆ ಕುದಿಯೋಕ್ಕೆ ಬಿಡ್ತೀನಿ ನಾನು. ತಕ್ಷಣ ಕುಕ್ಕರ್ ಮುಚ್ಚಿಲ್ಲ. ನಿಮ್ಗೆ ಟೈಮ್ ಇಲ್ಲ ಅಂದರೆ ಮುಚ್ಬೋದು. ನಾನು ಸ್ವಲ್ಪ ಹೊತ್ತು ಕುದಿದ ಮೇಲೆ ಮತ್ತೆ ತಿರುಗಿಸ್ಬಿಟ್ಟು ಮುಚ್ತೀನಿ. ಏನಕ್ಕಪ್ಪ ಅಂದರೆ ಅನ್ನ ಸ್ವಲ್ಪ ಉದುರಾಗುತ್ತೆ ಅಂತ. ನೋಡಿ, ಈ ಥರ ಇವಾಗ ಕುಕ್ಕರ್ ಮುಚ್ಚಿದಾಯಿತು. 1 ವಿಷಲ್ ಬರೋವರೆಗೂ ಅದು ಆಗಲಿ. ನೋಡಿ, 1 ವಿಷಲ್ ಬಂದು ಎತ್ತಿದ್ದೀನಿ ನಾನು ಮುಚ್ಚಳನ. ಈ ಥರ ಆಗಿದೆ ಅನ್ನ. ಚೆನ್ನಾಗಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಅನ್ನನ. ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಾಯಿತು. ಚೆನ್ನಾಗಾಗಿದೆ. ಈಗ ನೀರು ಉಳ್ಕೊಂಡಿಲ್ಲ ಅದರಲ್ಲಿ. ಮತ್ತು ಕರೆಕ್ಟಾಗಿದೆ, ಒಂದು ಹದವಾಗಿದೆ ಅನ್ನ. ತುಂಬಾ ಚೆನ್ನಾಗಿದೆ. ಈ ಥರ ಆದರೆ ಮುಗೀತು. ರೈಸ್ ಬಾತ್ ಏನು ಕಷ್ಟ ಇಲ್ಲ, ಬೇಗ ಮಾಡ್ಕೊಂಬಿಡ್ಬೋದು. ತುಂಬ ಈಸಿಯಾಗಿ ಕೂಡ ಮಾಡ್ಕೊಬೋದು, ಜಾಸ್ತಿ ಮಸಾಲೆಗಳೆಲ್ಲ ಏನು ರುಬ್ದಲೇ. ಇವಾಗ ಸ್ವಲ್ಪ ಹೊತ್ತು ಹಂಗೆ ಮುಚ್ಚಿಡ್ತೀನಿ, ಒಂದು 2 ನಿಮಿಷ. ಬಿಸಿ ಇರುವಾಗ ಚೆನ್ನಾಗಿ ಅಳ್ಕೊಳ್ಳುತ್ತೆ ಅನ್ನ ಅಂತ. ನೋಡಿ, ಈ ಥರ ಅಳ್ಕೊಂಡಿದೆ. ಒಂದು 2 ನಿಮಿಷ ಆದಮೇಲೆ ತುಂಬ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡ್ವಿ ಅಲ್ವಾ. ನಿಮಗೆ ರೆಸಿಪಿ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ರೆಸಿಪಿ ಎರಡೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ,
ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋನ ತಾಳ್ಮೆಯಿಂದ ನೋಡಿದ್ದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.